ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಚಾನಲ್. ಟ್ಯಾಲಿ ಕ್ಲಾಸ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಏನು ಮಾಡಿದ್ವಿ ಎಲ್ಲ ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ಇನ್ಕಮ್ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ಥಿಯರಿ ಟಾಪಿಕ್ಸಲ್ಲಿ ಇನ್ಕಮ್, ಎಕ್ಸ್ಪೆನ್ಸಸ್, ಅಸೆಟ್ಸ್, ಲಯಬಿಲಿಟಿ ಬರುತ್ತೆ. ಅದರಲ್ಲಿ ನಾವು ಇನ್ಕಮ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ಸೇಲ್ಸ್ ಇನ್ಕಮ್ ಯಾವುದಾದ್ರಿಂದ ಬರ್ತದೆ, ಕೋರ್ಸ್ ಫೀಸು, ಟ್ಯೂಷನ್ ಫೀಸು, ಬ್ಯಾಂಕ್ ಇಂಟ್ರೆಸ್ಟು, ಡಿಸ್ಕೌಂಟು, ಕಮಿಷನ್ನು, ಇದರಿಂದ ಎಲ್ಲ ಇನ್ಕಮ್ ಬರುತ್ತೆ ಅಂತ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಎಕ್ಸ್ಪೆನ್ಸ್, ಈಗ ಸ್ಯಾಲ್ರಿ, ಈಗ ಒಬ್ರಿಗೆ ನಾವು ಈಗ ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡ್ತೀವಿ ಅಂದರೆ ಅದು ಕೂಡ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಅದೇ ಥರ ವೇಜಸ್ ಅಂದರೆ ಈಗ ವರ್ಕ್ ಮಾಡಿರ್ತಾರೆ, ವೀಕ್ಲಿ ಅಮೌಂಟ್ನ ಅವ್ರಿಗೆ ಕೊಡೋದು. ವರ್ಕ್ ಮಾಡಿರ್ತಾರಲ್ಲ ಅವ್ರಿಗೆ ವೀಕ್ಲಿ ಅಮೌಂಟ್ ಕೊಡೋದು, ಬಟ್ ಕೂಲಿ ಅಂತ ಕೂಡ ಕರಿತೀವಿ. ಅದೇ ರೀತಿ ಕ್ಯಾರೇಜ್, ಏನಾರ ಕೆಲಸ ಮಾಡಿದರೆ ಅಮೌಂಟ್ ತೊಗೊಳ್ಳೋದು, ಅದನ್ನು ಕ್ಯಾರೇಜ್ ಅಂತ, ಅದು ಕೂಡ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಅದೇ ರೀತಿ ರೆಂಟ್, ನಾವೀಗ ಅಡ್ವಾನ್ಸ್ ಕೊಟ್ಟು ಎಲ್ಲಾದರೂ ಮನೇಲಿ ಬಾಡಿಗೆಗಿದ್ದೀವಿ, ರೆಂಟಿಗಿದ್ದೀವಿ ಅಂದರೆ ರೆಂಟ್ ಕೊಡ್ತೀವಲ್ಲ, ಅದು ಕೂಡ ನಮ್ಮ ಎಕ್ಸ್ಪೆನ್ಸಲ್ಸ್ ಅದರಲ್ಲೇ ಬರ್ತದೆ. ನೆಕ್ಸ್ಟ್ ಅದೇ ಥರ ಆಫೀಸ್ ಎಕ್ಸ್ಪೆನ್ಸಸ್, ಈಗ ಆಫೀಸಲ್ಲಿ ಏನಾದರೂ ತರಬೇಕು, ನೀವು ಪೇಪರ್ಸ್ ತರಬೇಕು, ಶೀಟ್ಸ್ ತರಬೇಕು ಅಥವಾ ಪೆನ್ ತರಬೇಕು ಅಂದರೆ ಅದು ಕೂಡ ಅಂಡರ್ ಒಂದು ಸಿಸ್ಟಮ್ ತರಬೇಕು ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್ಸಲ್ಲಿ ಬರ್ತದೆ. ಅದೇ ರೀತಿ ಜನರಲ್ ಆಗಿ ಅಥವಾ ಮನೆಗೆ ಇರ್ಬೋದು ಜನರಲ್ ಎಕ್ಸ್ಪೆನ್ಸಸ್ ಇರುತ್ತೆ. ಅದೇ ಥರ ಫ್ಯೂಯಲ್ ಎಕ್ಸ್ಪೆನ್ಸಸ್, ಈಗ ವೆಹಿಕಲ್ಸ್ಗೆ ಆಫೀಸ್ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ ಅಂದರೆ ಅಥವಾ ನಮ್ಮ ಮನೆ ಕೆಲಸದ ಮೇಲೆ ಆಗಲಿ ಫ್ಯೂಯಲ್ ಹಾಕ್ಸ್ಕೋಬೇಕು, ಅಥವಾ ಬೇರೆಯವ್ರನ್ನ ನಾವು ಹೋಗೋಕ್ಕಾಗಿಲ್ಲ ಅಂದರೆ ಅವ್ರನ್ನ ಸೆಂಡ್ ಮಾಡಬೇಕು ಅಂದರೆ ನಾವು ವೆಹಿಕಲ್ ಅರೇಂಜ್ ಮಾಡಿ ಫ್ಯೂಯಲ್ ಹಾಕ್ಸಿ ಕಳಿಸ್ಬೇಕಲ್ವ, ಅದು ಕೂಡ ಫ್ಯೂಯಲ್ ಎಕ್ಸ್ಪೆನ್ಸಸ್ ಅಂತ ಕೂಡ ಕರಿತೀವಿ. ಅದೇ ರೀತಿ ಟೆಲಿಫೋನ್ ಚಾರ್ಜಸ್ಸು, ನೆಕ್ಸ್ಟ್ ಅದೇ ಥರ ಇಂಟರ್ನೆಟ್ ಚಾರ್ಜಸ್ಸು, ನೆಟ್ ಹಾಕಿಸ್ತೀವಲ್ವ, ಅದೇ ಥರ ಎಲೆಕ್ಟ್ರಿಸಿಟಿ ಚಾರ್ಜಸ್ಸು, ಬಿಲ್ ಪೇ ಮಾಡ್ತೀವಲ್ವ ಎಲೆಕ್ಟ್ರಿಸಿಟಿದು, ಅದು ಕೂಡ ಎಕ್ಸ್ಪೆನ್ಸಲ್ಲೇ ಬರುತ್ತೆ. ಅದೇ ಥರ ವೆಹಿಕಲ್ ರಿಪೇರಿಂಗ್, ವೆಹಿಕಲ್ಸ್ ಏನಾರ ಪ್ರಾಬ್ಲಮ್ ಆಗಿದ್ದರೆ ಅದು ರಿಪೇರಿಗೆ ಬರುತ್ತಲ್ವ, ಅದು ಕೂಡ ವೆಹಿಕಲ್ ರಿಪೇರಿಂಗ್, ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಅದೇ ಥರ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಹೋಗ್ತೀವಿ ಅಂತಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ, ಅದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಅದೇ ಥರ ಬ್ಯಾಂಕ್ ಚಾರ್ಜಸ್, ಈಗ ಬ್ಯಾಂಕಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಟೈಮಲ್ಲಿ ಇರ್ಬೋದು, ಕೆಲವು ಚಾರ್ಜಸ್ ಅಂತ ಹಾಕ್ತಾರೆ, ಅದು ಕೂಡ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಈ ರೀತಿ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್, ಇನ್ಕಮ್ ಯಾವುದರಿಂದ ಬರುತ್ತೆ, ಎಕ್ಸ್ಪೆನ್ಸ್ ಎಲ್ಲಿ ಯಾವುದಾದ್ರೂ ಬರುತ್ತೆ. ನಾವು ಏನು ಜನರಲಾಗಿ ಮನೆಯಲ್ಲಿ ರೆಗ್ಯುಲರಾಗಿ ಎಕ್ಸ್ಪೆನ್ಸ್ ಬರುತ್ತೆ, ಅದು ಕೂಡ ಜನರಲ್ ಎಕ್ಸ್ಪೆನ್ಸ್ ಅಂತ ಕೂಡ ಕರೀತಾರೆ, ಎಕ್ಸ್ಪೆನ್ಸಸ್ಸಲ್ಲೇ ಬರುತ್ತೆ. ನಮ್ಮ ಕೈಯಿಂದ ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಹೌದಾ, ಬಟ್ ಅದೆಲ್ಲ ಎಕ್ಸ್ಪೆನ್ಸಸ್ಸಲ್ಲಿ ಕೂಡ ಬರುತ್ತೆ. ಓಕೆ, ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕ್ಲಾಸ್ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.